ನಮಸ್ಕಾರ. ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾತಾಡುವಂಥ ರೆಸಿಪಿ ನನಗೆ ಗಿಣ್ಣು ಹಾಲು ಸಿಕ್ಕಿತ್ತು. ಅದರಿಂದ ನಾನು ರೆಸಿಪಿ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ಒಂದು ಅರ್ಧ ಲೀಟ್ರ್ ಆಗುವಷ್ಟು ಹಾಲಿದೆ. ಈ ಹಾಲನ್ನ ಬಳಸಿ ಒಂದು ರೆಸಿಪಿ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನಾನಿಲ್ಲಿ ಮೊದಲಿಗೆ ಅರ್ಧ ಲೀಟ್ರ್ ಆಗುವಷ್ಟು ಗಿಣ್ಣು ಹಾಲನ್ನ ತಗೊಳ್ತಾ ಇದ್ದೀನಿ. ಗಿಣ್ಣು ಹಾಲಿಗೆ ಅರ್ಧ ಗ್ಲಾಸ್ ಆಗುವಷ್ಟು ಮಾಮೂಲಿ ಹಾಲನ್ನ ತಗೊಳ್ತಾ ಇದ್ದೀನಿ. ಇದಕ್ಕೆ ನಾನು ಬೆಲ್ಲ ಹಾಕ್ಕೊಂಡು ಮಾಡ್ಕೊಳ್ತಾ ಇರೋದ್ರಿಂದ ನಾನು ಮೊದಲಿಗೆ ಬೆಲ್ಲ ಹಾಕಿ ಕರಗಲಿಕ್ಕೆ ಒಂದು ಅರ್ಧ ಗಂಟೆ ಎತ್ತಿಟ್ಕೊಳ್ತೀನಿ. ಇದು ಒಂದು ಅರ್ಧ ಗಂಟೆ ಬೆಲ್ಲ ಕರಗೋವರೆಗೆ ಆದರೆ ಸಾಕು. ಬೆಲ್ಲ ಪೂರ್ತಿಯಾಗಿ ಕರಗಾದ್ಮೇಲೆ ಈ ಹಾಲನ್ನು ಶೋಧಿಸ್ಕೊಳ್ಬೇಕು. ಬೆಲ್ಲನ ಕೊನೆಯಲ್ಲಿ ಸಹ ಹಾಕ್ಕೊಳ್ಬೋದು, ಆದರೆ ಬೆಲ್ಲದಲ್ಲಿರುವಂತಹ ಕಸ ಎಲ್ಲ ಪಾಯಸದಲ್ಲೇ ಇರುತ್ತೆ ಅಂತ ಹೇಳಿ ಈ ರೀತಿ ಮೊದಲೇ ಬೆಲ್ಲ ಹಾಕಿ ಇದನ್ನು ಶೋಧಿಸ್ಕೊಂಡು ಮಾಡ್ಕೊಳ್ಳೋದು ಒಳ್ಳೆಯದು. ಇದಾದಮೇಲೆ ಇದನ್ನು ಇವಾಗ ಕುದಿಲಿಕ್ಕೆ ಇಟ್ಕೊಳ್ಳೋಣ. ಹಾಲು ಮೊದಲು ಒಂದು 5ರಿಂದ 10 ನಿಮಿಷ ಇದರ ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಇದು ಕರು ಹಾಕಾದ್ಮೇಲಿನ ಮೊದಲನೇ ಹಾಲಾಗಿರೋದ್ರಿಂದ ಒಂಥರ ಸ್ಮೆಲ್ ಬರುತ್ತೆ. ಆ ಸ್ಮೆಲ್ ಇದ್ದರೆ ತಿನ್ನಲಿಕ್ಕೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಹಾಲು ಮೊದಲಿಗೆ ಚೆನ್ನಾಗಿ ಕುದಿಬೇಕು. ಇದಾದಮೇಲೆ ಇದನ್ನೆಲ್ಲ ಹಾಕ್ಕೊಳ್ಳೋಣ. ನಾನು ಇದಕ್ಕೆ ಯೂಸ್ ಮಾಡ್ಕೊಳ್ತಿರೋದು ಪುರಿ ಹಾಕ್ಕೊಳ್ತಿದ್ದೀನಿ, ಹಾಗೆಯೇ ಕಾಯಿ ತುರಿ ಹಾಕ್ಕೊಳ್ತಿದ್ದೀನಿ, ಹಾಗೆ ಒಂದು 3ರಿಂದ 4 ಸ್ಪೂನ್ ಆಗೋಷ್ಟು ರವೆ ಹಾಕ್ಕೊಳ್ತೀನಿ, ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಪುರಿ ಇಲ್ಲ ಅಂತ ಹೇಳಿದ್ರೆ ಅವಲಕ್ಕಿ ಸಹ ಹಾಕ್ಕೊಳ್ಬಹುದು. ಕಡಲೆಪುರಿ ಹಾಕ್ಕೊಂಡ್ರೆ ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳಿ ಕಡಲೆಪುರಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ಕುದಿಬೇಕಾದ್ರೆ ಈ ರೀತಿ ಒಂದ್ಸಲ ಕಲಿಸ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಅದು ಉಬ್ಬಿ ಬರುತ್ತೆ ಹಾಲು. ಹಾಗಾಗಿ ಅದು ನಿಮಗೆ ಒಡಿಬೇಕು. ಹಾಲು ನಿಮಗೆ ಗೊತ್ತಾಗುತ್ತೆ ಒಡಿತಾ ಇದೆ ಹಾಲು ಅನ್ನೋ ಟೈಮ್ನಲ್ಲಿ ಕಡಲೆಪುರಿ ಹಾಕ್ಕೊಳ್ಳೋಣ. ಇದಾದಮೇಲೆ ನಾನು ರವೆನ ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಆ ರವೆನೂ ಸಹ ಇದರಲ್ಲಿ ಹಾಕ್ಕೊಳ್ತೀನಿ. ಗಿಣ್ಣು ಹಾಲು ಕಡಿಮೆ ಇದೆ, ಜಾಸ್ತಿ ಜನ ಇದ್ದಾರೆ, ಸಾಕಾಗೋದಿಲ್ಲ ಅಂತ ಹೇಳೋರು ಈ ರೀತಿ ಬೇಕಾದರೆ ರವೆ, ಅವಲಕ್ಕಿ ಅಥವಾ ಕಡಲೆಪುರಿ ಹಾಕ್ಕೊಂಡು ಮಾಡ್ಕೊಳ್ಬಹುದು. ಜಾಸ್ತಿನೂ ಸಹ ಆಗುತ್ತೆ, ಟೇಸ್ಟು ಸಹ ಚೆನ್ನಾಗಿ ಬರುತ್ತೆ. ಇವಾಗ ರವೆ ಕುದಿಯೋರಿಗೆ ಅಂದರೆ ರವೆ ಅರಳೋವರೆಗೆ ಇದನ್ನು ಕುದಿಸ್ಕೊಂಡ್ರೆ ಸಾಕು. ಹಾಲನ್ನ ಮೊದಲೇ ಚೆನ್ನಾಗಿ ಕುದಿಸ್ಕೊಂಡಿರೋದ್ರಿಂದ ಇದೆಲ್ಲ ಬೇಯಬೇಕು ಅನ್ನೋ ಅವಶ್ಯಕತೆ ಇಲ್ಲ. ರವೆ ಸ್ವಲ್ಪ ಅರಳಿದ್ರೆ ಸಾಕು. ಇದಾದಮೇಲೆ ಕೊನೆಯಲ್ಲಿ ಕಾಯಿ ತುರಿನ ಹಾಕ್ಕೊಂಡು ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಇದಿಷ್ಟು ಮಿಕ್ಸ್ ಮಾಡ್ಕೊಂಡು ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಗಿಣ್ಣು ಹಾಲಿನ ಪಾಯಸ ರೆಡಿ ಆಗುತ್ತೆ. ಈಗಿನ ಕಾಲದಲ್ಲಿ ಎಲ್ಲ ಕಡೆನೂ ಗಿಣ್ಣು ಸಿಗೋದು ಇವಾಗ ಅಪರೂಪವಾಗಿದೆ. ಸಿಟಿ ಸೈಡ್ ಹೋದರೆ ಅಂತೂ ಗಿಣ್ಣು ಹಾಲು ಸಿಗೋದೇ ಇಲ್ಲ. ಇವಾಗ ಗಿಣ್ಣು ಹಾಲಿನ ಪೌಡರ್ ಅಂತ ಕೂಡ ಬಂದಿದೆ. ಅದನ್ನೆಲ್ಲ ಬಳಸಿ ಆರೋಗ್ಯನ ಹಾಳು ಮಾಡ್ಕೊಳ್ಳೋ ಬದಲು ಈ ರೀತಿ ನ್ಯಾಚುರಲ್ ಆಗಿ ಸಿಗುವಂಥ ಹಾಲನ್ನು ಬಳಸಿ ಅಡುಗೆ ಮಾಡ್ಕೊಳ್ಳೋದು ಒಳ್ಳೆಯದು ಅಂಥೇಳಿ ಅಂದ್ಕೊಳ್ತೀನಿ. ಇವಾಗ ಆಲ್ಮೋಸ್ಟ್ ಪಾಯಸ ರೆಡಿಯಾಗಿದೆ. ನಿಮಗೆ ಗಟ್ಟಿಯಾಗಿ ಇಷ್ಟ ಆಗೋದಿಲ್ಲ ಅಂತ ಹೇಳೋರು ಸ್ವಲ್ಪ ಹಾಲನ್ನ ಹಾಕ್ಕೊಳ್ಳಿ, ಮಾಮೂಲಿ ಹಾಲನ್ನ. ಸ್ವಲ್ಪ ತೆಳ್ಳಗೆ ಚೆನ್ನಾಗಾಗತ್ತೆ. ಇದು ತಣ್ಣಗಾದರೆ ಇನ್ನೂ ಸ್ವಲ್ಪ ಗಟ್ಟಿಯಾಗತ್ತೆ. ಹಾಗಾಗಿ ಇದನ್ನು ಅಕ್ಕಿ ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೂ ಸಹ ಸರ್ವ್ ಮಾಡ್ಕೊಳ್ಬಹುದು, ಚೆನ್ನಾಗಾಗತ್ತೆ. ಅಥವಾ ಹೀಗೇನೂ ಸಹ ತಿನ್ನಬಹುದು. ಇವತ್ತಿನ ರೆಸಿಪಿ ಗಿಣ್ಣು ರೆಡಿಯಾಗಿದೆ. ಯಾರಾದರೂ ಈ ಹಾಲು ಸಿಕ್ಕಿದ್ರೆ ಒಂದ್ಸರಿ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತಾ, ನಾನು ಈ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.